ಹಾಯ್ ನಾವಿವತ್ತು ಅರುಣಾಚಲೇಶ್ವರ ಅಂದರೆ ತಿರುವಣ್ಣಾಮಲೈ ಅಂತಲೂ ಕೂಡ ಕರೀತಾರೆ. ಇದು ತಮಿಳುನಾಡಲ್ಲಿದೆ, ಭಾರತದ ತಮಿಳುನಾಡಲ್ಲಿದೆ. ಆ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ. ಮತ್ತು ನಾವು ಕೂಡ ಹೋಗಿದ್ವಿ. ಇದು ಭಾರತದ ತಮಿಳುನಾಡಲ್ಲಿದೆ. ಈ ದೇವಸ್ಥಾನಕ್ಕೆ ಅಣ್ಣಾಮಲೈ ದೇವಸ್ಥಾನವೂ ಅಂತಾರೆ, ಅರುಣಾಚಲೇಶ್ವರ ದೇವಸ್ಥಾನವೂ ಅಂತಾರೆ. ನಾವು ಮೈಸೂರಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಹೊಸೂರು ಮುಖಾಂತರವಾಗಿ ಹೋದ್ವಿ. ಹೋಗ್ತಾ ದಾರಿಯಲ್ಲಿ ಒಂದು ಜೈನರ ದೇವಸ್ಥಾನ ಸಿಕ್ತು, ಪದ್ಮಾವತಿ ದೇವಸ್ಥಾನ, ಮತ್ತು ಇನ್ನೂ ಒಂದು ಯಾವುದೋ ದೇವರಿತ್ತು, ಅದು ಯಾವುದೋ ಅಂತ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಆ ದೇವಸ್ಥಾನನ ನೋಡಿಕೊಂಡು ನಾವು ತಿರುವಣ್ಣಾಮಲೈಗೆ ಹೊರಟ್ವಿ. ತಿರುವಣ್ಣಾಮಲೈಯಲ್ಲಿ ಗಿರಿ ಪ್ರದಕ್ಷಿಣೆ ಕೂಡ ಮಾಡ್ತಾರೆ. ಇದು ಕೃಷ್ಣನ ಜೈನರ ದೇವಸ್ಥಾನ. ಅಲ್ಲಿಂದ ನೋಡಿದ್ದು ತಿರುವಣ್ಣಾಮಲೈಗೆ ಹೋದ್ವಿ. ರಾತ್ರಿ ಹೋಗಿ ನಾವು ಸುಮಾರು ನಾವು ಹೊರಟಾಗ ಒಂದು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದಾಗ 1:30 ಆಗಿತ್ತು. ಅಲ್ಲಿ ದೇವರಿಗೆ ದೀಪನ ಹಚ್ಚಿ ನಂತರದಲ್ಲಿ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವಿ. ನಾವು ಸುಮಾರು 1:30 ಸ್ಟಾರ್ಟ್ ಮಾಡಿದ್ದಕ್ಕೆ ಬೆಳಗಿನ ಜಾವ 6:30 ಆಯಿತು. ನೋಡಿ ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿ ಸುಮಾರು ಲಿಂಗಗಳಿದ್ದಾವೆ, 8 ಲಿಂಗಗಳಿದ್ದಾವೆ. ಆ ಲಿಂಗಗಳನ್ನೆಲ್ಲ ದರ್ಶನ ಮಾಡಿಕೊಂಡು ನೋಡಿ ಇದೆಲ್ಲ ಗಿರಿನ ಶಿಖರ ಪ್ರದಕ್ಷಿಣೆ ಮಾಡ್ತೀವಲ್ಲ ಅದು. ರಾತ್ರಿ ಫುಲ್ಲು ಜನ ಓಡಾಡ್ತಾನೆ ಇರ್ತಾರೆ. ಶನಿವಾರ ಹುಣ್ಣಿಮೆ ಇತ್ತು. ನಾವು ಶನಿವಾರ ನೈಟು ಗಿರಿ ಪ್ರದಕ್ಷಿಣೆನ ಮಾಡಿದ್ವಿ. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಶಿವ ಲಿಂಗ ರೂಪದಲ್ಲಿದ್ದಾನೆ, ಮತ್ತು ಪಾರ್ವತಿ ಅಮ್ಮನವರು ಕೂಡ ಇದ್ದಾರೆ. ಇಲ್ಲಿ ಅತಿ ಎತ್ತರವಾದ ಗೋಪುರ ಇರೋ ದೇವಸ್ಥಾನ. ಇದು ಬೆಳಗ್ಗೆ 5:30ರಿಂದ ರಾತ್ರಿ 10 ಗಂಟೆ ತನಕನೂ ತೆಗೆದಿರ್ತಾರೆ. ನಾವು ಬೆಳಗ್ಗೆ 6:00ಗೆ ನಮ್ಮದು ಗಿರಿ ಪ್ರದಕ್ಷಿಣೆ ಮುಗೀತು. ನಂತರದಲ್ಲಿ ರೂಮಿಗೆ ಬಂದು ರೆಸ್ಟ್ ಮಾಡಿ ಮಧ್ಯಾಹ್ನ ಒಂದು 11 ಗಂಟೆ 11:30ಕ್ಕೆ ದೇವ್ರ ದರ್ಶನಕ್ಕೆ ಹೋದ್ವಿ. ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ನವಂಬರ್ ಮತ್ತು ಡಿಸೆಂಬರ್ ಮಧ್ಯದಲ್ಲಿ ಕಾರ್ತಿಕ ದೀಪದ ಹಬ್ಬ ಅಂತ ಮಾಡ್ತಾರೆ. ಇಲ್ಲಿ ಒಂದು ಬೃಹತ್ ಅಂದರೆ ತುಂಬ ದೊಡ್ಡದಾದ ಒಂದು ದೀಪ ಹಚ್ಚುತ್ತಾರೆ. ಅದು ತುಂಬ ಮೈಲಿಗಳಷ್ಟು ದೂರ ನಿಂತ್ಕೊಂಡು ನೋಡ್ಬೋದು. ನೋಡಿ ದೇವಸ್ಥಾನ ತುದಿ ತನಕನೂ ನಾವು ಮೊಬೈಲಲ್ಲಿ ವೀಡಿಯೋ ಮಾಡೋಕ್ಕೆ ಬಿಟ್ಟು ಅಂದರೆ ಬೈತಾನೆ ಇದ್ದರು, ವೀಡಿಯೋ ಮಾಡಬಾರ್ದು ಅಂತ. ನಾವು ಎಂಟ್ರೆನ್ಸ್ ತನಕನೂ ವೀಡಿಯೋ ಮಾಡಿದ್ವಿ. ನಂತರದಲ್ಲಿ ಒಳಗಡೆ ಮೂಲಲ್ಲಿ ದೇವಸ್ಥಾನನ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ನೋಡಿ ಇದು ದೇವಸ್ಥಾನದ ಸುತ್ತಮುತ್ತ ದೇವಸ್ಥಾನ ಮಾತ್ರ ತುಂಬ ದೊಡ್ಡ ದೇವಸ್ಥಾನ. ಯಾವ ಕಡೆ ಹೋಗಿ ಯಾವ ಕಡೆ ಬರ್ತೀವಿ ಅನ್ನೋದೇ ಗೊತ್ತಿಲ್ಲ. ಜನನೂ ಕೂಡ ಹಾಗೆ ಇದ್ದರು. ನಾವೆಲ್ಲ ಧರ್ಮದರ್ಶನಕ್ಕೆ ಹೋಗಲಿಲ್ಲ. 50 ರೂಪಾಯಿ ಟಿಕೆಟ್ ತೊಗೊಂಡು ಹೋದ್ವಿ. 50 ರೂಪಾಯಿ ಟಿಕೆಟ್ಗೂ ಸುಮಾರು ಒಂದು 3ರಿಂದ 4 ಗಂಟೆಗಳ ಕಾಲ ತನಕ ಆಯಿತು. ಎಲ್ಲ ಕ್ಯೂವಲ್ಲಿ ನಿಂತು ದೇವ್ರ ದರ್ಶನ ಮಾಡಿ ನೈಟೆಲ್ಲ ಗಿರಿ ಪ್ರದಕ್ಷಿಣೆ ಮಾಡಿ ಬೆಳಗ್ಗೆ ರೆಸ್ಟ್ ಮಾಡಿ ಮತ್ತು ಮಧ್ಯಾಹ್ನದಲ್ಲಿ ದೇವ್ರ ದರ್ಶನ ಮಾಡಿ ಹೊರಟ್ವಿ. ದೇವಸ್ಥಾನ ಮಾತ್ರ ಗಿರಿ ಪ್ರದಕ್ಷಿಣೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಮಗಂತೂ ತುಂಬ ಖುಷಿ ಆಯಿತು. ತುಂಬ ಆಸೆ ಇತ್ತು ನನಗೆ ಗಿರಿ ಪ್ರದಕ್ಷಿಣೆ ಮಾಡಬೇಕು ಮತ್ತು ಅರುಣಾಚಲೇಶ್ವರ ದೇವ್ರ ದರ್ಶನ ಮಾಡಬೇಕು ಅಂತ. ದೇವ್ರ ದರ್ಶನ ಗಿರಿ ಪ್ರದಕ್ಷಿಣೆ ಎಲ್ಲ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು ನಮಗಂತೂ. ಅಲ್ಲಿಂದ ಬರ್ತಾ ಓಂ ಶಕ್ತಿನ ನೋಡ್ಕೊಂಡು ಹಾಗೆ ಬಂದ್ವಿ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.